ಇದು ನನ್ನ ಸ್ವಂತ ಅನುಭವ, ಬೇರೆ ಯಾರೋ ಹೇಳಿದ್ದನ್ನು ನಾನು ತೊಗೊಂಬಂದು ನಿಮಗಿಲ್ಲಿ ಹೇಳ್ತಾ ಇಲ್ಲ. ನನಗೆ ಆದ ಸ್ವಂತ ಅನುಭವನ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದೇ ಕಾರಣಕ್ಕೆ ಆ ಸ್ತೋತ್ರನೂ ಕೂಡ ನಾನು ನಿಮ್ಮೆಲ್ಲರಿಗೂ ತಲುಪಲಿ, ನೀವು ಕೂಡ ಹೇಳ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಆ ಸ್ತೋತ್ರನ ಅಪ್ಲೋಡ್ ಮಾಡ್ತದ. ಕೆಲವೊಂದು ಅನ್ಸೀನ್ ಅಥವಾ ಅನ್ಟೋಲ್ಡ್ ಎಪಿಸೋಡ್ಸ್ ಅಂತ ಏನು ಹೇಳ್ತೀವಿ, ಆ ಥರದ್ದು ಒಂದಷ್ಟು ವೀಡಿಯೋಸ್ನ ನಾನು ಇದರಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಚಾನಲ್ ಬಗ್ಗೆ ಒಂದು ಕಿರು ಪರಿಚಯ ನಿಮಗೆ ಕೊಡೋಣ ಅಂತ ನಾನು ಈ ಚಾನಲ್ನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನದು ಅಂತಂದಾಗ, ನನ್ನ ಚಾನಲಲ್ಲಿ ಅಂದರೆ ನನ್ನ ಸ್ವರ ಸಂಪದ ಅನ್ನೋ ಚಾನಲ್ನಲ್ಲಿ ನಾನು ಬರೀ ದೇವ್ರ ಬಗ್ಗೆನೇ ನಾನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಾನು ಹಾಕಿರೋದು ಅದೇನೆ. ಮತ್ತು ಬರೀ ಸುಮ್ಮನೆ ಯಾವುದೋ ಒಂದು ಶಾರ್ಟ್ಸ್ ತೊಗೊಂಡೆ ನಾನು ಹಾಕಿದೆ ಅಲ್ಲಿಗೆ ಮುಗಿಸ್ಬಿಟ್ಟೆ ಅನ್ನೋದು ಖಂಡಿತ ಇಲ್ಲ. ಕೆಲವೊಂದು ನಾನು ಹಾಗೂ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಆದಷ್ಟು ವೀಡಿಯೋಸಲ್ಲಿ ನಾನು ಶ್ಲೋಕಗಳು ಹೇಳ್ಕೊಡ್ತೀನಿ, ಮತ್ತು ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ, ಮುಂದೆ ಸಹಸ್ರನಾಮ ಕೂಡ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತು ಹೇಳೋದಷ್ಟೇ ಅಲ್ಲ, ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಮತ್ತು ಕೆಲವೊಂದು ಸ್ತೋತ್ರ ನಾನು ಹೇಳಿ ಅದಕ್ಕೆ ಅರ್ಥಗಳು ಕೂಡ ನಾನು ಹೇಳಿದ್ದೀನಿ. ಒಂದಷ್ಟು ಸ್ತೋತ್ರಗಳು ನಾನು ಯಾವ್ಯಾವ್ದು ಹಾಕಿದ್ದೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದು ಎಷ್ಟೇ ಆದರೂ ನಮಗೆ ಗಣೇಶನೇ ಪ್ರಥಮ, ಹೌದಲ್ವಾ? ಹಾಗಾಗಿ ನಾನು ಶುರು ಮಾಡಿದ್ದು ಕೂಡ ಗಣೇಶನ ಶ್ಲೋಕದಿಂದನೇ. ಅದಾದಮೇಲೆ ಗಣೇಶನ ಶ್ಲೋಕ ಆದಮೇಲೆ ಗಣೇಶನ ಬಗ್ಗೆ ಲಂಬೋದರ ಅಂದರೆ ಯಾಕೆ ಅಂತಾರೆ, ಏನಕ್ಕೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಹೋಗಿ ನೋಡಿ. ಅದನ್ನು ನಾನು 3 ಪಾರ್ಟ್ಸಾಗಿ ಮಾಡಿದ್ದೀನಿ. ಯಾಕೆಂದರೆ ಒಂದರಲ್ಲಿ ನಾವು ಎಲ್ಲ ಹೇಳೋಕ್ಕೂ ಆಗಲ್ಲ. ನಾನು ಒಂದರಲ್ಲೇ ನಾನೆಲ್ಲ ಹೇಳಿದ್ರೆ ನಿಮಗೂ ಕೂಡ ಬೋರ್ ಹೊಡಿಬೋದು ಹೌದಲ್ವಾ? ಸೊ ಹಾಗಾಗಿ ನಾನು ಪಾರ್ಟ್ ಬೈ ಪಾರ್ಟ್ ಹಾಕಿದ್ದೀನಿ, ಹೋಗಿ ನೋಡಿ. ಅದಾದಮೇಲೆ ನೆಕ್ಸ್ಟು ನಾನು ಅದಾದಮೇಲೆ ಎಷ್ಟೋ ವಿಷಯಗಳು ಅಂತಂದರೆ, ಇವಾಗ ಮಹಾಭಾರತದಲ್ಲಿ ನಮಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಕೆಲವೊಂದು ನಾನು ಸಂಗ್ರಹಿಸಿ ಅದನ್ನು ನನ್ನ ವಿಡಿಯೋದಲ್ಲಿ ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಒಮ್ಮೆ ಹೋಗಿ ನೋಡಿ. ಯಾವ್ಯಾವ ಥರದ್ದು ಅಂತಂದಾಗ, ಈಗ ಕೃಷ್ಣ ನವಿಲ್ಗಿರಿನ ಯಾವಾಗಲೂ ಇಟ್ಕೊಂಡು ಓಡಾಡ್ತಾರೆ, ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ. ಆ ನವಿಲ್ಗಿರಿ ಬಿಟ್ಟು ಇರೋದಿಲ್ಲ ಕೃಷ್ಣ ಅಂದಿದ ತಕ್ಷಣ ನಮಗೆ ಎಲ್ಲ ಹಾಗೆ ಕಾಣಿಸೋದು ಅಲ್ವಾ, ತಲೆ ಮೇಲೆ ನವಿಲ್ಗಿರಿ ಇಟ್ಕೊಂಡಿರೋದು, ಆಮೇಲೆ ಆ ಫ್ಲ್ಯೂಟಿಗೆ ಆ ನವಿಲ್ಗಿರಿ ಸಿಗಿಸ್ಕೊಂಡಿರೋದು. ಸೊ ಅವೆಲ್ಲ ನಮಗೆ ಕಾಣಿಸುತ್ತೆ ಅಲ್ವಾ. ಮತ್ತು ಡಾಬ್ ಹಾಕ್ಕೊಂಡಾಗೂ ಕೂಡ ಡಾಬಲ್ಲೂ ಕೂಡ ನವಿಲ್ಗಿರಿ ಇರೋದೆಲ್ಲನೂ ನಮಗೆ ಕಾಣಿಸುತ್ತೆ ಅಲ್ವಾ. ಸೊ ಹೇಗೆ ಇದು ಏನಕ್ಕೋಸ್ಕರ ಕೃಷ್ಣ ನವಿಲ್ಗರಿನ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇದು ಮಹಾಭಾರತದ ಕೆಲವೊಂದು ಅನ್ಸೀನ್ ಅಥವಾ ಅನ್ಟೋಲ್ಡ್ ಎಪಿಸೋಡ್ಸ್ ಅಂತ ಏನು ಹೇಳ್ತೀವಿ, ಆ ಥರದ್ದು ಒಂದಷ್ಟು ವೀಡಿಯೋಸ್ನ ನಾನು ಇದರಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಒಮ್ಮೆ ಹೋಗಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋ ಬಂದು, ಈಗ ವಿಭೂತಿ ಹಚ್ಕೋತಾರೆ, ಹೌದಲ್ವಾ? ವಿಭೂತಿ ಏನಕ್ಕೆ ಹಚ್ಕೊಳ್ತಾರೆ, ಶಿವನಿಗೆ ವಿಭೂತಿ ಅಂದರೆ ಯಾಕೆ ಪ್ರಿಯ ಅನ್ನೋದ್ರ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಶಕ್ತಿ ಬೇಕು, ಬಲ ಬೇಕು, ನಮಗೆ ಧೈರ್ಯ ಬೇಕು ಅಂತಂದರೆ ನಾವು ಯಾವ ದೇವರನ್ನ ಕೇಳ್ಕೊಳ್ಳೋದು? ಆಂಜನೇಯನ, ಹೌದಲ್ವಾ? ಸೊ ಹಂಗಾಗಿ ನಮ್ಮ ವಾಯುಪುತ್ರನ, ಹೌದಲ್ವಾ? ಹಾಗಾಗಿ ಹನುಮಾನ್ ಚಾಲೀಸ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಯಾಕೆ ಹೇಳ್ಕೋಬೇಕು, ಇದ್ರ ಹಿನ್ನೆಲೆ ಏನು, ಇದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಮತ್ತು ನಮ್ಮ ಆಂಜನೇಯನ ಮದುವೆ ಆಗಿದ್ರೆ ಹೆಂಡತಿ ಎಲ್ಲಿದ್ದಾಳೆ, ಏನು ಅದರದ್ದೊಂದು ಪ್ರಸಂಗನ ನಾನಿಲ್ಲಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಮತ್ತು ಶ್ರೀರಾಮನ ಉಪಕಥೆ ಅಂತ ಮಾಡಿದ್ದೀನಿ, ಅಂದರೆ ಮಕ್ಕಳಿಗೆ ಇಷ್ಟ ಆಗುವಂಥದ್ದು, ದೊಡ್ಡವರು ಕೂಡ ಕೇಳೋವಂಥದ್ದು, ಅದೊಂದು ಕತೆ ಥರ ಮಾಡಿ ನಾನು ಅದರಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ಹೋಗಿ ನೋಡಿ ಅದನ್ನು ಕೂಡ. ಇದೇ ಥರ ನೆಕ್ಸ್ಟು ಇದಾದಮೇಲೆ ಮತ್ತು ತಿರುಪತಿಗೆ ನಾವು ಆಲ್ಮೋಸ್ಟ್ ಎಲ್ಲರೂ ಹೋಗ್ತೀವಿ ಅಲ್ವಾ.
ಆ ವೆಂಕಟ ಸ್ವಾಮಿ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ ಆಯಿತಾ. ಇಲ್ಲಿ ಅಂದರೆ ಚಿನ್ ಅಂತ ಏನು ಹೇಳ್ತೀವಿ, ಯಾಕೆ ಅಲ್ಲಿ ಬಿಳಿ ನಾಮ ಇಟ್ಕೊಳ್ತಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ, ಹೋಗಿ ನೋಡಿ, ನಿಮಗೆ ಅದು ಏನು ಅಂತ ಗೊತ್ತಾಗುತ್ತೆ. ಮತ್ತು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದು ನಂಜನಗೂಡು ತಾಲೂಕು ಹೆಡ್ತಲೆ ಅನ್ನೋ ಒಂದು ಊರು. ಅಲ್ಲಿ ಏನು ಅಂತಂತಂದರೆ ಲಕ್ಷ್ಮೀಕಾಂತ ದೇವಸ್ಥಾನ ಅಂತ ಹೇಳ್ತಾರೆ ಅದನ್ನು. ಅಮ್ಮನವ್ರಿಗೆ ಪೂಜೆ ಮಾಡಬೇಕಾದಾಗ ನಾರಾಯಣ ಅಂತ ಕರೆದಾಗ ಆರತಿ ಮಾಡಿ ಇದನ್ನು ಮೇಲಿಂದ ಹಿಂಗೆ ಕೆಳಗಡೆ ಹಿಂಗೆ ತೊಗೊಂಡು ಬರೋ ಹೊತ್ತಿಗೆ ನಾರಾಯಣ ಅಂದಿದ ತಕ್ಷಣ ಕಂಡುಬಿಡ್ತಾರೆ. ತುಂಬ ಚೆನ್ನಾಗಿದೆ. ನಂಬಿಕೆ ಬೇಕು ಆಯಿತಾ, ದೇವ್ರ ಮೇಲೆ ನಂಬಿಕೆ ಇಡಬೇಕು. ನಂಬಿದ್ರೆ ಎಲ್ಲನೂ, ಒಂದು ಕಲ್ಲು ಕೂಡ ನಮಗೆ ಅದು ದೇವ್ರ ಹಾಗೆ ಕಾಣಿಸುತ್ತೆ. ಆ ಶಕ್ತಿ ನಮ್ಮಲ್ಲಿ ಇದ್ದಾಗ ಆ ದೇವರು, ಅಂದರೆ ಕೆಲವರಿಗೆ ಅದು ಕಲ್ಲು ಅಂತ ಅನಿಸಿರುತ್ತೆ ಅಲ್ಲ, ಆದರೆ ನಮ್ಮ ಪಾಲಿಗೆ ಅದು ದೇವರು ಅಂತ ಅನಿಸಿರುತ್ತೆ ಅಲ್ಲ, ಆ ದೇವರೇ ನಮಗೆ ಬಲ ಕೊಡ್ತಾರೆ ಆಯಿತಾ. ಇದನ್ನು ಎಲ್ಲರೂ ನಂಬಿ, ದೇವರಿಲ್ಲ ಅಂತಂದರೆ ನಾವಿಲ್ಲ, ಆ ನಂಬಿಕೆ ನಮಗಿರಬೇಕು. ಅದಕ್ಕೋಸ್ಕರನೇ ನಾನು ಈ ಚಾನಲ್ನ ನಾನು ಶುರು ಮಾಡೋಣ ಅಂತ ಶುರು ಮಾಡಿದ್ದು. ಈ ಥರದ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಮತ್ತು ಇದಿಷ್ಟೇ ಅಲ್ಲ, ಮಹಾಭಾರತದಲ್ಲಿ ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಸಾಕಷ್ಟಿವೆ. ಈಗ ನಾವು ಉಡುಪಿ ಹೋಟೆಲ್ಗೆ ಅಂತ ಹೋದಾಗ ಉಡುಪಿ ಜಾಸ್ತಿ ನಮಗೆ ಸಿಗುತ್ತೆ ಅಲ್ವಾ. ಉಡುಪಿ ಹೋಟೆಲ್ ಹೇಗೆ ಹುಟ್ಕೊಳ್ತು, ಇದಕ್ಕೂ ಮಹಾಭಾರತಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಹೋಗಿ ನೋಡಿ ಆಯಿತಾ. ಇದೇ ಥರ ಮುಂದೆ ಹೋಗ್ತಾ 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 ಬೇರೆ ಬೇರೆ ಶ್ಲೋಕಗಳು, ಬೇರೆ ಬೇರೆ ಸ್ತೋತ್ರಗಳು, ಈ ಥರದ್ದೆಲ್ಲ ಹಾಕಬೇಕು ಅಂತ ಇದ್ದೀನಿ. ನೀವು ಒಮ್ಮೆ ಹೋಗಿ ಭೇಟಿ ನೀಡಿ ನನ್ನ ಚಾನಲ್ಗೆ ಹೇಗಿದೆ ಅಂತ ನೋಡಿ. ನಿಮಗಿಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ನೋಟಿಫಿಕೇಷನ್ ಬಟನ್ ಅಂತ ಹೇಳ್ತಾರೆ. ಅಲ್ಲಿ ನೀವು ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತು ನಮ್ಮ ಒಂದು ಸಂಸ್ಕೃತಿನ ನಾವೇ ಬೆಳೆಸಬೇಕು, ಹೌದಲ್ವಾ. ಹಾಗಾಗಿ ಇನ್ನೂ ಇದೇ ಥರ ಹೊಸ ಹೊಸ ವಿಷಯಗಳು, ನಮಗೆ ಕೆಲವೊಂದು ಗೊತ್ತಿಲ್ಲದಿರೋ ವಿಷಯಗಳನ್ನೆಲ್ಲ ನಾನು ಇದರಲ್ಲಿ ತರಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಅದೇ ಥರ ಪ್ರಯತ್ನದಲ್ಲೂ ಕೂಡ ನಾನಿದ್ದೀನಿ. ಈ ರೀತಿ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡಬೇಕು ಅಂತ ಇದ್ದೀನಿ. ಆದರೆ ಎಂಡ್ ಮಾಡೋ ಮುಂಚೆ ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಈಗ ನಾನು ರೀಸೆಂಟಾಗಿ ಒಂದು ಸ್ತೋತ್ರ ಕಂಪ್ಲೀಟಾಗಿ ಹೇಗೆ ಹೇಳೋದು ಅನ್ನೋದ್ರ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಶ್ರೀ ಗಣೇಶ ಸ್ತೋತ್ರ. ಇದು ಬಂದು ಸಂಕಟನಾಶನ ನಾಮ ಶ್ರೀ ಗಣೇಶ ಸ್ತೋತ್ರ ಅಂತ. ನಮಗೇನೇ ಸಂಕಟಗಳು ಬಂದಾಗ, ನಮಗೇನೇ ಕಷ್ಟಗಳು ಬಂದಾಗ ಈ ಒಂದು ಸ್ತೋತ್ರನ ನಾವು ಹೇಳ್ಕೊಂಡಾಗ ನಮಗೆ ಅದರಿಂದ ತುಂಬ ಅನುಕೂಲ ಆಗುತ್ತೆ ಆಯಿತಾ. ಇದು ನನ್ನ ಸ್ವಂತ ಅನುಭವ, ಬೇರೆ ಯಾರೋ ಹೇಳಿದ್ದನ್ನು ನಾನು ತೊಗೊಂಬಂದು ನಿಮಗಿಲ್ಲಿ ಹೇಳ್ತಾ ಇಲ್ಲ. ನನಗೆ ಆದ ಸ್ವಂತ ಅನುಭವನ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದೇ ಕಾರಣಕ್ಕೆ ಆ ಸ್ತೋತ್ರನೂ ಕೂಡ ನಾನು ನಿಮ್ಮೆಲ್ಲರಿಗೂ ತಲುಪಲಿ, ನೀವು ಕೂಡ ಹೇಳ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಆ ಸ್ತೋತ್ರನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಕಷ್ಟ ಆಗಬಾರ್ದು ಅಂತ ಎರಡೆರಡೇ ಶ್ಲೋಕಗಳ ಥರ ನಾನು ವಾಲ್ಯೂಮ್ ವೈಸ್ ಮಾಡಿದ್ದೀನಿ. ಟೋಟಲಾಗಿ ನನಗದು ವಾಲ್ಯೂಮ್ 8ವರೆಗೂ ಬಂದಿದೆ. ಎರಡೆರಡೇ ಶ್ಲೋಕಗಳು ಹಾಕಿದ್ದೀನಿ, ಯಾಕೆಂದರೆ ನಿಮಗೂ ಕಲೀಲಿಕ್ಕೆ ಈಸಿ ಆಗ್ತದೆ ಅಂತ ಅಂದ್ಬಿಟ್ಟು ಅಂತ. ಹೋಗಿ ಒಮ್ಮೆ ನೋಡಿ ಹೇಗಿದೆ ಅಂತ ಹೇಳಿ. ಮತ್ತು ನಾನು ಈಗ ಕೇಶವ ನಾಮ ಅಂತ ಹೇಳ್ಕೊಡ್ತಾ ಇದ್ದೀನಿ ಆಯಿತಾ. ಶಾರ್ಟ್ಸಲ್ಲಿ ಅದು ಬರ್ತಾ ಇದೆ. ಆಲ್ರೆಡಿ 6 ಸ್ಟ್ಯಾನ್ಸಸ್ ನಾನು ಹೇಳ್ಕೊಟ್ಟಿದ್ದೀನಿ. ಒಮ್ಮೆ ಹೋಗಿ ಅದನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಿಮಗೋಸ್ಕರ ನಾನು ಫಸ್ಟ್ 2 ಸ್ಟ್ಯಾನ್ಸಸ್ ಈಗ ನಾನು ಕೇಶವ ನಾಮದು ಹೇಳಬೇಕು ಅಂತ ಹೇಳಿ ಇದನ್ನು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆನಾ. ಈಶ ನಿನ್ನ ಶರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಶರಣು ಹೊಕ್ಕನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಸರಿನಾ. ಇದೆರಡು ಚರಣಗಳು ಹಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದೇ ಥರನೇ ನಾನು ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಚರಣನೂ ಹೇಳ್ಕೊಡ್ತಾ ಹೋಗ್ತೀನಿ. ಇನ್ನು ಈಗ ಸದ್ಯಕ್ಕೆ 6 ಚರಣಗಳಾಗಿವೆ. ಹಾಗಾಗಿ ಇನ್ನು ಮುಂದೆ ಇದೆ, ಇನ್ನೂ ತುಂಬ ಇದೆ, 24 ಇದೆ, ಹೌದಲ್ವಾ. ಕೇಶವನಾಮ 24 ಚರಣಗಳು ಸಿಗುತ್ತೆ ನಮಗೆ. ಹಾಗಾಗಿ 6 ಚರಣಗಳಿಗೆ ಹೇಳ್ಕೊಟ್ಟಿದ್ದೀನಿ. ಏನಾದರೂ ನಾನು ಹಾಡೋದ್ರಲ್ಲಿ ಏನಾದರೂ ವ್ಯತ್ಯಾಸ ಅನ್ನಿಸ್ತು ಅಂದರೆ ದಯಮಾಡಿ ಕ್ಷಮಿಸಿ.
ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಒಂದಷ್ಟು ದಿನ ನಾನು ವೀಡಿಯೋಸ್ ಕೂಡ ನನಗೆ ಹಾಕೋಕ್ಕಾಗಿರಲಿಲ್ಲ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ಇನ್ನು ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ ನನಗೆ. ಆದ್ರೂ ನನಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡದೇ ಇರೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಹೋಗಿ ನೋಡಿ, ಅದರಲ್ಲೆಲ್ಲ ಕಂಪ್ಲೀಟ್ ನಿಮಗೆ ಬೇಕಾಗಿರೋಂಥ ವೀಡಿಯೋಸ್ ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಯೂಸ್ಫುಲ್ ಇದೆ ಅಂತಂದರೆ ನಿಮಗೆ ಗೊತ್ತಿರೋರಿಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಹರಿ ಓಂ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ.